सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಧನುಸು ರಾಶಿಯ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಆಗಸ್ಟ್ ತಿಂಗಳು ಹೊಸ ಒಂದು ಹಣದ ಸಂಪಾದನೆ ಮಾಡುವಂತಹ ಯೋಚನೆ ನಿಮ್ಮಲ್ಲಿ ಬರುತ್ತದೆ. ನಿಮ್ಮ ಕೌಶಲ್ಯದಿಂದಾಗಿ ಹೆಚ್ಚಿನ ಆದಾಯವನ್ನು ನೀವು ಗಳಿಸ್ತೀರಾ. ಆನ್ಲೈನ್ ಕಮಿಷನ್ ವಿಚಾರದಲ್ಲಿ ಅಥವಾ ಸ್ವಂತ ಕೆಲಸದಿಂದ ನಿಮ್ಮ ಒಂದು ಆದಾಯ ಹೆಚ್ಚಳವಾಗುತ್ತದೆ. ಆದರೆ ಬಂದ ಹಣವನ್ನು ಖರ್ಚು ಮಾಡದೆ ಒಂದು ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳಿ. ಇನ್ನು ಕೆಲಸದ ಜಾಗದಲ್ಲಿ ಹೊಸ ಒಂದು ಆದಾಯ ಹೆಚ್ಚಾಗುತ್ತದೆ. ಮೊದಲಿಗೆ ನಿಮಗೆ ಕಷ್ಟ ಅನಿಸಿದರೂ ಸಹ ನಂತರ ನಿಮ್ಮ ಹೆಸರಿಗೆ ಕಾರಣವಾಗುತ್ತದೆ. ವಿದೇಶದಲ್ಲಿ ಹೂಡಿಕೆ ಅಥವಾ ವಿದೇಶದಲ್ಲಿ ಕೆಲಸ ಮಾಡುವಂತಹ ವಿಚಾರ ನಿಮ್ಮಲ್ಲಿದ್ದರೆ ಶುಭ ಸುದ್ದಿ ಅನ್ನೋದು ತರುತ್ತದೆ. ನೀವು ನಿರ್ಧಾರ ಮಾಡುವಂತಹ ಒಂದು ಸಾಮರ್ಥ್ಯ ಎಲ್ಲರ ಗಮನ ಸೆಳೆಯುತ್ತದೆ. ಇನ್ನು ವ್ಯಾಪಾರದಲ್ಲಿ ಹೊಸ ಕ್ಷೇತ್ರಕ್ಕೆ ಕಾಲಿಡುವಂತಹ ವಿಚಾರ ನಿಮ್ಮಲ್ಲಿ ಬರುತ್ತದೆ. ಹೊಸ ಒಂದು ಉತ್ಪನ್ನ ಅಥವಾ ಹೊಸ ಸೇವೆಯನ್ನು ನೀವು ಖರೀದಿಸಿದರೆ ಉತ್ತಮ ಪ್ರತಿಕ್ರಿಯೆ ಅನ್ನೋದು ಸಿಗುತ್ತದೆ. ಪ್ರಯಾಣಕ್ಕೆ ಸಂಬಂಧಿಸಲ್ಪಟ್ಟಂತೆ ಶಿಕ್ಷಣ, ಕನ್ಸಲ್ಟಿಂಗ್ ಆಗಿರ್ಬೋದು, ಹಾಗೆ ಡಿಜಿಟಲ್ ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಬೆಳವಣಿಗೆ ಅನ್ನೋದು ಸಿಗಲಿದೆ. ದೊಡ್ಡ ಲಾಭಕ್ಕಾಗಿ ಎಂದು ಕೂಡ ನಿಮ್ಮನ್ನು ನೀವು ಬಿಟ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಕುಟುಂಬದಲ್ಲಿ ನಿಮ್ಮ ಒಂದು ವಾತಾವರಣ ಹಗುರವಾಗಿರುತ್ತದೆ. ದೇವರ ದರ್ಶನಕ್ಕೆ ಹೋಗುವಂತಹ ಯೋಗವಿದೆ. ತಂದೆ ಹಾಗೂ ಅಥವಾ ಗುರು ಸಮಾನರಿಂದ ಒಂದು ಒಳ್ಳೆಯ ಉತ್ತಮವಾದ ಪ್ರಕ್ರಿಯೆ ಸಿಗಲಿದೆ. ಕುಟುಂಬದಲ್ಲಿದ್ದಂತಹ ಸಂತಸದ ಸುದ್ದಿ ಒಂದು ನೆಮ್ಮದಿ ಅನ್ನೋದು ತರುತ್ತದೆ. ಪ್ರೀತಿ ವಿಚಾರದಲ್ಲಿ ಸ್ವತಂತ್ರ ಅನ್ನೋದು ಸಿಗೋದು ತುಂಬ ಮುಖ್ಯ ಆಗುತ್ತದೆ. ಸಂಗಾತಿಯ ಕನಸಿನ ಜೊತೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಒಂಟಿಯಾಗಿರೋರಿಗೆ ಹೊಸ ವ್ಯಕ್ತಿಯ ಪರಿಚಯ ಆಗಿ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನಿಮಗೆ ಹೆಚ್ಚಿನ ಓಡಾಟ ಇರೋದರಿಂದ ನಿಮ್ಮ ದೇಹಕ್ಕೆ ಆಯಸ್ಸು ಅನ್ನೋದು ಬರಬಹುದು. ಬೆಳಗಿನ ಜಾವ ನಿಮ್ಮ ದೇಹಕ್ಕೆ ಒಂದು ಧ್ಯಾನ ಅಥವಾ ಒಂದು ವ್ಯಾಯಾಮ ಅಂತ ಮಾಡಿದರೆ ನಿಮ್ಮ ಒಂದು ಆಯಸ್ಸು ಹೆಚ್ಚಾಗುತ್ತದೆ. ವಾಹನ ಚಾಲನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಅನ್ನೋದು ಬೇಡ. ನೀವು ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡಿ, ವಾರಕ್ಕೊಮ್ಮೆ ವಿಷ್ಣುವಿನ ಸಹಸ್ರನಾಮವನ್ನು ಪಠನೆ ಮಾಡಿ, ಓಂ ನಮೋ ಬೃಹಸ್ಪತಿಯೇ ನಮಃ ಅಂತ ಹೇಳಿ 108 ಬಾರಿ ಪಠನೆಯನ್ನು ಮಾಡಿ. ಸೊ ಇದಾಗಿತ್ತು ಧನುಸು ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರ್ ಕರೆ ಮಾಡಿ. ಧನ್ಯವಾದಗಳು.